ಅಂದರೆ ಸುತ್ತು ಗೊಬ್ಬರ ಆಗಿದೆ. ಹೊರಗಿನ ಅಂಬಲೆ ಅಂತ ಹೇಳಿದರೆ 4 ಅಂಬಲ ಅಂತ ಹೇಳುವುದು ನಾವು. 4 ಸುತ್ತಿನ ದೇವಸ್ಥಾನ. ಆ 4 ಸುತ್ತಿನ ದೇವಸ್ಥಾನದಲ್ಲಿ 2 ಪೂರ್ವ ಮತ್ತು ತೆಂಕು ಆಗಿದೆ, ಪಶ್ಚಿಮ ಮತ್ತು ಬಡಗಿನ 2 ಗೋಪುರ ಆಗಲಿಲ್ಲ. ಕೇವಲ ಬ್ರಹ್ಮ ಕಲಶಕ್ಕೆ 40 ದಿನ ಬಾಕಿ ಇರುವುದು. ಎಲ್ಲರೂ ಹೇಳ್ತಾರೆ ಇಬ್ಬರು ಸ್ಥಳ ಕೊಡುವುದಿಲ್ಲ, ಸ್ವಲ್ಪ ಅಲ್ಲಿ ತಡೆ ಉಂಟು, ಅವರು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ್ರು. ಆ 40 ದಿನ ಮೊದಲು ಬಲ್ಲಿಕಲ್ನ ಎದುರಿನಲ್ಲಿ ಆ ದಿನ ತ್ರಿಕಾಲ ಪೂಜೆ ಇತ್ತು. ಆ ತ್ರಿಕಾಲ ಪೂಜೆ ಎದುರಿನಲ್ಲಿ ಬಲ್ಲಿಕಲ್ನ ಹಿಂದೆ ಬಂದು ನಾನೊಂದು ದೇವರೇ, ಎಲ್ಲರೂ ನಾವು ತುಂಬ ಜನರನ್ನು ಕರೆದಿದ್ದೇವೆ, ಗಣ್ಯಾತಿ ಗಣ್ಯರನ್ನು. ಉದಾಹರಣೆಗೆ ಶಬರಿ ಗ್ರೂಪಿನವರು, ಚೆನ್ನೈನ ಅಪೋಲೋ ಹಾಸ್ಪಿಟಲ್ನವರು, ಅದೇ ಪ್ರಕಾರ ಬಾಲಸುಬ್ರಹ್ಮಣ್ಯ ಅವರನ್ನು ಗಾನ ಇವರು, ಅದೇ ರೀತಿಯಲ್ಲಿ ಗಣ್ಯಾತಿ ಗಣ್ಯ ಜಯರಾಮ್ ವಾಣಿ ಇವರು ನಮ್ಮ ಫಿಲ್ಮ್ ಆ್ಯಕ್ಟರ್ ಜಯರಾಮು, ಅವರ ಮಿಸ್ಸಸ್ ವಾಣಿ ಜಯರಾಮು, ಇವರನ್ನೆಲ್ಲ ನಾವು ಅತಿಥಿಗಳು ಕರೆದಿದ್ದೇವೆ. ಇಲ್ಲಿ ಏನು ಕೆಲಸ ಕಾಣುವುದಿಲ್ಲ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಏನು ಕೆಲಸ ಕಾಣುವುದಿಲ್ಲ. ಅಂದರೆ ಗೋಪುರ 2 ಎಲ್ಲ ಚಲ್ಲಾಪಿಲಿಯಾಗಿ ಸ್ಥಳದ ಅವಕಾಶ ಸಿಕ್ಕಲಿಲ್ಲ. ಹಾಗೆ ತ್ರಿಕಾಲ ಪೂಜೆಯ ದಿನ ಸಾಯಂಕಾಲ ನಾನೊಂದು ಬಲಿಕಲ್ನ ಎದುರಿನಲ್ಲಿ ಪ್ರಾರ್ಥನೆ ಮಾಡಿದ್ದೆ, ಅವರೇ ಇದೊಂದು ಮಾಡಿಸಬೇಕಿಲ್ಲರಿ, ನಾವು ಹೇಗೆ ಇವರಿಗೆ ನಾವು ಲಕ್ಷ ರೂಪಾಯಿ ಕೊಟ್ಟು ಅವರು ಕಳಿಸಿದ್ದಾರೆ, 10 ಲಕ್ಷ ರೂಪಾಯಿ ಕಳಿಸಿಕೊಟ್ಟಿದ್ದಾರೆ. ಶಬರಿ ಗ್ರೂಪಿನವರು 10 ಲಕ್ಷ, ಅಪೋಲೋ ಹಾಸ್ಪಿಟಲ್ 10 ಲಕ್ಷ, ಬಜಾಜ್ ರಿಯಲೆನ್ಸಿನವರು 5 ಲಕ್ಷ, ಇವರನ್ನೆಲ್ಲ ಕರೆ ಕೂಡ ಮಾಡಿದೆ. ಇಲ್ಲಿ ದೇವಸ್ಥಾನದ ಕೆಲಸ ಏನೂ ಆಗಲಿಲ್ಲ. ಆಗ ದೇವರೇ ಇದೊಂದು ಕೆಲಸ ಮಾಡಬೇಕಂದ್ರೆ ನಾವು ಹೀಗೆ ಹಿಂದಿರುಗಿ ನೋಡುವಾಗ ಒಬ್ಬರು ರಾಜಣ್ಣ ಅಂತ ಹೇಳಿದ ನೀರ್ಚಾಲಿನ ಒಂದು ಅಂಗಡಿಯವರು, ಅವರು ಕಾಣಲಿಕ್ಕೆ ಸಿಕ್ಕರು. ನಾನು ಹೇಳಿದೆ ಒಮ್ಮೆ ನಾವು 2 ಮನೆಗೆ ವಿಸಿಟ್ ಕೊಡುವ, ಒಮ್ಮೆ ಕೇಳಿದರು. ಅದೆಲ್ಲ ಉಳಿತಾಯರು ಕೇಳಿ ಆಗಿದೆ, ಶರ್ಮರು ಕೇಳಿ ಆಗಿದೆ, ಅದು ಆಗೋಗೋ ಕೆಲಸ, ನೀವು ಬನ್ನಿ ನನ್ನ ಒಟ್ಟಿಗೆ, ನನಗೆ ಅವರ ಪರಿಚಯ ಇಲ್ಲ ಅಂತೇಳಿ ನಾನು ಅವರ ಮನೆಗೆ ಹೋಗುವಾಗ ಅವರು ತುಂಬ ಹೇಳಿದರು. ನನ್ನ 2 ಚಿಕ್ಕ ಮಕ್ಕಳಿದ್ದರು, ಯಾರೂ ತಿರುಗಿ ನೋಡಲಿಲ್ಲ, ನನ್ನ ಗಂಡ ಬಿಟ್ಟು ಹೋಗಿದ್ದಾರೆ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇಲ್ಲಿ ಕುಕ್ಕೆಯಲ್ಲಿದ್ದಾರೆ. ಹಾಗೆ ಒಬ್ಬರು ಹೇಳಿದರು. ಮತ್ತೊಬ್ಬರು ಹೇಳಿದ್ರು, ನನಗೆ ಮನೆಯಲ್ಲಿ ತುಳಸಿ ಕಟ್ಟೆಗೆ ತಿರುಗಲಿಕ್ಕೆ ಜಾಗ ಇಲ್ಲ, ನೀವು ಕೊಟ್ಟು ಬಿಟ್ಟರೆ ನಾನು ಎಂತ ಮಾಡೋದು, ಹಾಗೆ ಹೇಳಿದ್ರು. ನಾನು ಇಬ್ಬರ ಕಾಲನ್ನು ಗಟ್ಟಿ ಹಿಡಿದು ಬಿಟ್ಟೆ. ನೀವು ಸ್ಥಳ ಏನು ನಮಗೆ ರಿಜಿಸ್ಟ್ರಿ ಮಾಡಿಕೊಡುವುದು ಬೇಡ, ಹೇಗೆ ವಾಸ್ತುವಿಗೆ ಸರಿಯಾಗಿರುವ ಒಂದು ರಿಬ್ಬನ್ನಷ್ಟು ಜಾಗ ಮತ್ತೆ ಆಗ್ಲಿಕ್ಕೂ ಸಾಕು, ನೀವೊಂದು ಕೊಟ್ಟು ಬಿಡಿ ಅಂತ ಹೇಳುವಾಗ, ನಿಮಗೆ ಇದರಿಂದ ಏನು ಲಾಭ ಉಂಟು ಅಂತ ಕೇಳಿದ್ರು. ನನಗೆ ಲಾಭ ಏನಿಲ್ಲ, ಆದರೂ ಕೂಡ ನೀವು ಬಿಟ್ಟು ಕೊಟ್ಟರೆ ನಾವು ತುಂಬ ಗಣ್ಯಾತಿ ಗಣ್ಯರನ್ನು ನಾವು ಕರೆದಿದ್ದೇವೆ, ಕರೆಯುವಾಗ ಇದು ನೀವು ಕೊಡಲಿಲ್ಲ, ನಿಮ್ಮ ಮೇಲೆ ಅಪವಾದ ಹೇಳ್ತಾರೆ, ಆದ ಕಾರಣ ದಯವಿಟ್ಟು ನೀವು ಇದೊಂದು ಕೊಡಿ, ನಿಮಗೆ ಏನು ಬೇಕಾದ್ರೆ ಪರಿಹಾರ ಕೊಡ್ತೀನಿ. ಅವರು ಒಂದು ಮೊತ್ತ ಹೇಳಿದರು, ಈಗ ತಂದು ಕೊಡಬೇಕಂತ ಹೇಳಿದ್ರು. ಬೇಡ ನೀವು ನಾಳೆ ಬೆಳಿಗ್ಗೆ ತಂದು ಕೊಡಿ ಅಂತ ಹೇಳಿದ್ರು. ನೀವು ಹೇಳಿದರೆ ಅದ್ಭುತ ಉಂಟು. ಸುರಿನ ಮನೆಯಲ್ಲಿ ಹೇಳಿದವರು ಬೆಳಿಗ್ಗೆ 6 ಗಂಟೆಗೆ ಹಣವನ್ನು ಕೊಟ್ಟೆವು, 8 ಗಂಟೆಗೆ ಅವರ ಮಗ ವಿಷವನ್ನು ತೆಗೆದ. ಇದು ಪರಿಸರದವರು ಎಲ್ಲರಿಗೂ ಗೊತ್ತುಂಟು. 6 ಗಂಟೆಗೆ ನಾನು ಹಣ ಕೊಟ್ಟಿದ್ದೇನೆ, 8 ಗಂಟೆಗೆ ಅವರ ಮಗ ವಿಷ ತೆಗೆದು, ಏನೋ ಆ ಸುಬ್ರಹ್ಮಣ್ಯನ ಕೃಪೆಯಿಂದ ವಾಪಸ್ ಅವರು ಸೌಖ್ಯವಾಗಿ ಬಂದರು. ಇನ್ನು ಆಚೆ ಹತ್ತಿರದ ಮನೆಯವರು +2 ಕಲಿತಾನೆ ಹುಡುಗ, ಇಬ್ಬರಿಗೂ ಕೂಡ ಗಂಡು ಮಕ್ಕಳು, 2 ಮನೆಯವರಿಗೂ ಕೂಡ ಗಂಡು ಮಕ್ಕಳು, 2 ಗಂಡು ಮಕ್ಕಳು. ಆ +2 ನಾವು ಕೂಡ ಕಾಸರಗೋಡಿನಲ್ಲಿ ಕಾಲೇಜಿಗೆ ಕಲಿಯುವಾಗ ಅವ ಕೂಡ ವಿಷ ತೆಗೆದ, ಅವ ತೀರಿ ಹೋದ. ವಿಷವೇ ಯಾಕೆ ತೆಗೆದದ್ದು ಇದರಲ್ಲಿ ಗಮನಿಸಬೇಕಾದ್ರೆ, ಈಗ ನೋಡಿ ಇಬ್ಬರು ಕೂಡ ಇಲ್ಲಿ ಹೇಳುವಾಗ ಕೇಶವಾನಂದ ಭಾರತಿಯವರು ಹೇಳಿದ್ದು, ತಂತ್ರಿಯವರ ಹೆಸರು ಹೇಳುವಾಗ ಕೂಡ ವಾಸುದೇವ ತಂತ್ರಿ ಹೇಳುವುದು, ಇಲ್ಲಿಯ ತಂತ್ರಿಯವರು ಹೇಳಿದ್ದು ಇದು ನಿಮಿತ್ತ. ಹೇಗೆ ಗುರುಗಳು ಹೇಳಿದರು, ನಿಮಿತ್ತ ಹೇಳಿದರು. ಹೇಗೆ ಇವರು ಇಲ್ಲಿ ಓಡಾಡಿಕೊಂಡಿದ್ರು, ಯಾವಾಗಲೂ ಅವರು ಯಾವತ್ತೂ ಹೇಳಿಕೊಂಡಿದ್ರು, ನಾನು ಎಡನೀರಿನಿಂದ ಹೀಗೆ ನಾರಂಪಾಡಿಯಾಗಿ ಅಗಲ್ಪಾಡಿ ಶಾಲೆಗೆ ಹೋದದ್ದು. ಗುರುಗಳು ಯಾವತ್ತೂ ನಾವಲ್ಲಿ ಎಡನೀರಿಗೆ ಹೋಗುವಾಗ ಅವರು ಹೇಳಿಕೊಂಡಿದ್ರು. ನಿಮಿತ್ತ ಹೇಗೆ ನೋಡಿ, ವಿಷಯವೇ ಯಾಕೆ ಸುಬ್ರಹ್ಮಣ್ಯನಲ್ಲಿ ಹೇಗೆ ಅಂತ ಹೇಳಿದರೆ, ನಾವು ಭಕ್ತಿಯಿಂದ ಬೇಡಿದರೆ ಅದರದ್ದು ಏನಂತ ಕೇಳಿಬಿಡಿ, ಸಕಲ ಐಶ್ವರ್ಯ ಕೂಡ ಕೊಡುವ ಭಗವಂತ ಅಂತ ಹೇಳಿದರೆ ಆಗಲೇ ಅದಕ್ಕೆ ಫಲ ಕೊಡುವ ದೇವರು. ಇದಕ್ಕಿನ್ನು ಕಾಯಲಿಕ್ಕೆ ಏನಿಲ್ಲ, ಜನ್ಮಾಂತರದಲ್ಲಿ ಕಾಯಲಿಕ್ಕಿಲ್ಲ, ಆಗಲೇ. ನಾನು ಅವರಿಗೆ ಹಾಗೆ ಆಗ್ಬೇಕಂತ ಹೇಳೋದಲ್ಲ, ದಂಡಿಸಬೇಕಂತ ಹೇಳಿ, ದಂಡನೆ ಅಲ್ಲ, ಸರಿಯಾಗಿ ನೋಡಿದರೆ ಶಿಕ್ಷೆ ಅಲ್ಲವೇ ಅಲ್ಲ. ನಮ್ಮ ಎಲ್ಲ ಕೂಡ ನಾವು ಭಾರತೀಯ ಸಂಸ್ಕೃತದಲ್ಲಿ ಇರುವುದು ಹೇಗೆ ಅಂತ ಹೇಳಿದ್ರೆ ಅದು ತುಂಬ ಅದ್ಭುತ ಇದೆ.
ಯಾವತ್ತು ದೇವರು ಯಾರಿಗೆ, ಈಗ ಉದಾಹರಣೆಗೆ ನಮಗೆ ರಾವಣನನ್ನು ಕೊಲ್ಲಿಕ್ಕೆ ಬೇಕಾಗಿ ಬರುವುದಲ್ಲ, ಅಥವಾ ಕಂಸನನ್ನು ಜರಾಸಂಧನನ್ನು ಕೊಲ್ಲಿಕ್ಕೆ ಬರುವುದಲ್ಲ, ಸಂಹಾರ ಮಾಡಲಿಕ್ಕಿಲ್ಲ, ಅವನನ್ನು ಮೇಲೆ ಎತ್ತಲಿಕ್ಕೆ ಬೇಕಾಗಿ ಭಗವಂತನ ಒಂದೊಂದು ಆವಿರ್ಭಾವ ಆಗುವುದು ನಮ್ಮ ಕಣ್ಣ ಮುಂದಗೆ ಕಾಣಿಸಿಕೊಂಡ ಅವತಾರ ಕೂಡ ಅಲ್ಲ, ನಮ್ಮ ಕಣ್ಣ ಮುಂದೆಗೆ ಅವ ಕಾಣಿಸಿಕೊಂಡ. ಮಾನವ ಜನ್ಮ ಅಂದ್ರೆ ಏನು ಸ್ವಾಮಿ? ಬರೀ ಕೈಯಲ್ಲಿ ಬರೀ ಮೈಯಲ್ಲಿ ನಾವು ಬಂದೆವಲ್ಲ, ಬರೀ ಕೈಯಲ್ಲಿ ಬರೀ ಮೈಯಲ್ಲಿ ಮುಷ್ಟಿ ಹಿಡಿದುಕೊಂಡು ಬಂದೆವಲ್ಲ ನಾವು. ಏನಾದ್ರೂ ಇತ್ತ ನಮ್ಮಲ್ಲಿ? ಬರೀ ಮುಷ್ಟಿ, ಫುಲ್ಲು ಲಗೇಜ್. ಏವಂ ಕರ್ಮಂ ಪೂರ್ವಜನ್ಮ ಕೃತ, ಫುಲ್ಲು ಲಗೇಜ್ ಕೂಗಿಕೊಂಡು ಬಂದೆವು. ದೇವರು ಏನೆಲ್ಲ ಕೊಟ್ಟು ಬಿಟ್ಟ ಸ್ವಾಮಿ ನಮಗೆ? ಕೇಳಿದ್ದನ್ನು ಕೊಡುವನ ದೇವರು? ಯಾವತ್ತು ಕೇಳಿದ್ದನ್ನು ಕೊಡುವನಲ್ಲ, ಮಾಡಿದ್ದನ್ನು ಕೊಡುವವ. ಜೀವನದಲ್ಲಿ ನಾನು ಏನು ಮಾಡ್ತೇನೋ, ವಸಂತಪ್ಪ ಏನು ಮಾಡ್ತಾನೋ ಅದಕ್ಕೆ ತಕ್ಕ ಫಲ ಕೊಡುವವ. ದೇವಸ್ಥಾನದಲ್ಲಿ ಬಂದು ಕೇಳಲಿಕ್ಕಿರುವುದಲ್ಲ ತಾಣ. ಈಗಾಗಲೇ ಹೇಳಿ ಪ್ರಸಾದಕರಣ. ನಾವು ಎಲ್ಲ ಕೊಟ್ಟ ನಮಗೆ, ಭೂಮಿ ಕೊಟ್ಟ, ಗಾಳಿ ಕೊಟ್ಟ, ಬೆಳಕು ಕೊಟ್ಟ, ನೀರು ಕೊಟ್ಟ, ತಂದೆ ತಾಯಿಗಳನ್ನು ಕೊಟ್ಟ, ಗಂಡನಿಗೆ ಹೆಂಡತಿ ಕೊಟ್ಟ, ಹೆಂಡತಿಗೆ ಗಂಡ ಕೊಟ್ಟ, ಒಳ್ಳೆ ಮಕ್ಕಳು ಕೊಟ್ಟರು. ಮೂಗಿನ ತುದಿಯಲ್ಲಿ ಗಾಳಿ ನಿಟ್ಟ, ಬಾಯಲ್ಲಿ ನೀರಿಟ್ಟ, ಅಗ್ನಿ ಇಟ್ಟ. ಏನು ನಾವು ಬೇಕಾದ್ದು ಬೇಡ ತಿಂದ್ರು ಕೂಡ ಅಗ್ನಿ ಇಟ್ಟ. ಎಲ್ಲ ಉಚಿತ. ಈ ಶರೀರ ಕೂಡ ಉಚಿತ ಕೊಟ್ಟ. ತಂದೆ ತಾಯಿಯವರು ಏನು ಇದರಲ್ಲಿ ಪಾಲಿಲ್ಲ. ಭೂಮಿಗೆ ಬಿದ್ದ ನಂತರ ಮಾತ್ರ ಶೋಷಣೆ ಪಾಲನೆ ಮಾಡಿದ. ಆ ಋಣವನ್ನು ಮಾತ್ರ ನಮ್ಗೆ ತೀರಿಸಲಿಕ್ಕೆ ಆಗುದಿಲ್ಲ. ಇದರ ಒಳಗೆ ಯಾರ ಪಾಲು ಇಲ್ಲ ಸ್ವಾಮಿ. ಈ ನಾಲಿಗೆ ಒಳಗಿಂದ ಹೋದ ನಂತರ ತಿಂದದ್ದಾಗಲಿ ನಮ್ಮ ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ. ಅದೇ ನಾನು ಇಷ್ಟು ಈ 6 ದೇವತೆಗಳನ್ನು ನಾನು ಹೇಳಿದೆ ಯಾಕೆಂದ್ರೆ ಇದೆಲ್ಲ ಕೂಡ ದೇವತೆಗಳು, ಬೇರೆ ಎಲ್ಲಿ ಹುಡುಕಬೇಕಾದಿಲ್ಲ. ನಾವು ಜನ್ಮ ಏನು? ನಮ್ಮ ಮಾನವ ಜನ್ಮ ಅಂದ್ರೆ 84 ಲಕ್ಷ ಯೋನಿಗಳು, 21 ಲಕ್ಷ ಅಂಡದಲ್ಲಿ, 21 ಲಕ್ಷ ಬೀಜದಲ್ಲಿ, 21 ಲಕ್ಷ ಕ್ರಿಮಿಕೀಟದಲ್ಲಿ, 21 ಲಕ್ಷ ಗರ್ಭದಲ್ಲಿ, 83,99,999 ಕಳೆದು 84ನೇ ಲಕ್ಷ ಜೀವ ಯೋನಿ, ವಿವಿಧ ಜೀವ ಯೋನಿ. ಮಾನವನೇ ಮಾಧವ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಇಲ್ಲಿರುವುದು ಬಾಡಿಗೆ ಮನೆ, ಅಲ್ಲಿರುವುದು ಸ್ವಂತ ಮನೆ. ಇದೆಲ್ಲ ನಾವು ಹೇಳ್ಬೋದು, ಸ್ವಂತ, ನನ್ನ ಸ್ವಂತ ಮನೆ, ಸ್ವಂತ ಅಂಗಡಿ. ಎಂಥದ್ದು ಸ್ವಂತ ಸ್ವಾಮಿ? ನಾವು ಸ್ವತಂತ್ರರ? ನೋ ಇಂಡಿಪೆಂಡೆಂಟ್. ನಾವೆಲ್ಲ ಭಗವಂತನ ಡಿಪೆಂಡ್, ಅಧೀನ. ಯಾವಾಗ ಕರೀತಾನೆ ಆಗ ನಾವು ಹೋಗಲೇಬೇಕು. ನಾವೇನು ಕೇಳಿ ಬಂದದ್ದು ಅಲ್ಲ. ವಸಂತಪ್ಪ ಅಚ್ಯುತಪ್ಪ ಮೀರಾಬಾಯಿ ಮಗನಾಗಿ ಬರ್ತೇನೆ ನೀನು ಕೇಳಿ ಬಂದದ್ದು ಅಲ್ಲ. ನಮಗೆ ಹುಟ್ಟು ನಮಗೆ ಗೊತ್ತಿಲ್ಲ. ಇನ್ನು ಎಲ್ಲರಿಗೂ ಕಟ್ಟಿಟ್ಟ ಬುದ್ಧಿ ಒಂದು, ಮರಣ ಕೂಡ ಸಾವು ಕೂಡ ಒಂದು ಕಟ್ಟಿಟ್ಟ ಬುದ್ಧಿ. ಎನಿ ಟೈಮ್ ಇವರು ಮುಖಾಮುಖಿ ಅಂತೆ, ಎದುರೆದುರು ಹುಟ್ಟು ಮತ್ತೆ ಸಾವು. ಅದರಡಿನಲ್ಲಿ ಬದುಕು ಒಂದು ಉಂಟು ನಮಗೆ. ಆ ಬದುಕಿನಲ್ಲಿ ಮಾಡಬೇಕಾದ್ರೆ ಈಗ ನಾವು ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಹೇಳಿದ ಹಾಗೆ ಆ ಪಾಲನೆಯನ್ನು ಮಾಡಿಬಿಟ್ರೆ ನಮ್ಮ ಜನ್ಮ ಏನು ಸ್ವಾಮಿ? ಮಾನವ ಜನ್ಮ ಅಂದ್ರೆ ಏನು? ಇದೇ ಸ್ವರ್ಗ, ಇನ್ನು ಬೇರೆ ಸ್ವರ್ಗ ಇಲ್ಲ. ಈ ಭೂಲೋಕದಲ್ಲಿ ಇದ್ದಷ್ಟು ಸ್ವರ್ಗ ಬೇರೆ ಇಲ್ಲ. ಯಾಕೆಂದ್ರೆ ನೋಡಿ, ಈಗ ಮಂಗಳ ಗ್ರಹಕ್ಕೆ ಹೋಗ್ತಾರೆ, ಸೂರ್ಯ ಚಂದ್ರ ಗ್ರಹಕ್ಕೆ ಹೋಗ್ತಾರೆ, ಎಲ್ಲ ಗ್ರಹಗಳಿಗೆ ಹೋಗ್ತಾರೆ. ಎಲ್ಲ ನೀರನ್ನು, ವಾಯುವನ್ನು, ಗಾಳಿಯನ್ನು, ತಿನ್ನುವ ಆಹಾರಗಳನ್ನು ಎಲ್ಲ ಹೊತ್ತುಕೊಂಡು ಹೋಗ್ಬೇಕಲ್ಲಿ. ಇಲ್ಲಿ ಎಲ್ಲ ದೇವರು ಕೊಟ್ಟು ಬಿಟ್ಟ. ಸಕಲ ಹಣ್ಣು ಹಂಪಲು, ಏನು ಧಾನ್ಯಗಳು, ತರಕಾರಿಗಳು, ನಮಗೆ ಜೀವನಕ್ಕೆ, ಮಾನವನಿಗೆ ಎಲ್ಲ ಸಕಲ ಜೀವರಾಶಿಗಳಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಉಚಿತವಾಗಿ ಈ ನಿಸರ್ಗದಲ್ಲಿ ಇಟ್ಟು ಬಿಟ್ಟವ. ಏನು ಅದ್ಭುತ ಸ್ವಾಮಿ! ಇದು ಯಾರಾದ್ರೂ ಕಂಡು ಹುಡುಕಿದ? ಒಂದು ಧಾನ್ಯ ಆಗಲಿ, ಒಂದು ಹಣ್ಣು ಹಂಪಲಾಗಲಿ, ಏನೇನಿಟ್ಟ? ನೆಲ್ಲಿಕಾಯಿ ಮರದಲ್ಲಿಟ್ಟ, ಕುಂಬಳಕಾಯಿ ಬಳ್ಳಿಲಿಟ್ಟ. ಇದ್ಯಾರು ನಮ್ಮ ಹಿರಿಯರಿಟ್ಟದ? ಎಲ್ಲ ಕೂಡ ಮಾಡಿ ನಮ್ಮನ್ನು ಅವ ಕಳಿಸಿಬಿಟ್ಟ. ಅವನಿಗೆ ನಾವು ಒಂದು ಕೈಯಲ್ಲಿ ಹೀಗೆ ಮುಗಿಲಿರುವುದು ಏನು ಆಗ್ಬೋದು ನಮ್ಮದು? ಧರ್ಮ ಅಂದ್ರೆ ಏನು? ಈಗಾಗಲೇ ಹೇಳಿ, ಧರ್ಮಕ್ಕೆ ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಅಂದ್ರೆ ಇದೆ, ನಿರಂತರ ದೇವರ ಕೆಲಸ ಮಾಡುವುದೇ ಧರ್ಮ, ಅವನನ್ನು ಮರೆಯುವುದೇ ಅಧರ್ಮ.
ಇದಕ್ಕೆ ಬೇರೆ ಡೆಫಿನೇಷನ್ ಇಲ್ಲ, ಬೇರೆ ನಿರ್ಣಯವೇ ಇಲ್ಲ. ಏನು ನಮಗೆ ಎಷ್ಟು ಚೆನ್ನಾಗಿ ಕೊಟ್ಟು ಬಿಟ್ಟು ನಾವೆಲ್ಲ ಚೆನ್ನಾಗಿ ಅರಿತುಕೊಂಡು ದೇವಾಲಯ ಅಂದರೆ ಸಮರ್ಪಣೆಗೆ ಇರುವುದು. ನಾವೀಗ ನೋಡಿ, ಒಂದು ಶಿಯಾಳ ತೆಂಗಿನ ಮರ ಇಟ್ಟರು ಕೂಡ ಆ ತೆಂಗಿನ ಸಾಯಿ ಶಿಯಾಳವನ್ನು ದೇವರಿಗೆ ಅರ್ಪಣೆ ಮಾಡಿ, ಒಂದು ಕರು ಹಾಕಿದ್ರು ಕೂಡ ನಾವು ಮೊದಲು ದೇವರಿಗೆ ಕೊಟ್ಟು ಮಾಡೋದು. ನಮ್ಮ ಭಾರತೀಯ ಸಂಸ್ಕೃತಿ ಏನು, ಎಷ್ಟು ಬಡವನಾಗಲಿ ಎಷ್ಟು ಶ್ರೀಮಂತನಾಗಲಿ ಒಂದು ಕೋಣೆ ದೇವರಿಗೆ ಅಲ್ವ. ಇದು ಯಾವ ಮತದಲ್ಲಿ ಇದೆ? ಒಂದು ಕೋಣೆ ದೇವರ ಕೋಣೆ. ಒಂದು ಸಣ್ಣ ದೇವಸ್ಥಾನ ಒಳಗೆ ಹೋಗ್ಬೇಕಾದ್ರೆ ನಾವು ಆ ದಾರಂದಕ್ಕೆ ಹೀಗೆ ಮಾಡ್ತೇವೆ. ಒಂದು ಕಟ್ಟೆ ಕಟ್ಟಿ ಗುಳಿಗಂದೋ ರಕ್ತೇಶ್ವರಿ ಅದು ಹೇಳಿದ್ರು ಕೂಡ ಅಲ್ಲಿ ಕೂಡ ನಾವು ನಮಸ್ಕಾರ ಮಾಡ್ತೇವೆ. ಒಂದು 4-5 ಮರಗಳು ಒಟ್ಟಿಗೆ ಸೇರಿದಲ್ಲಿ ಬನವೋ ಕಾವೋ ಅಲ್ಲಿಗೂ ನಮಸ್ಕಾರ ಮಾಡ್ತೇವೆ. ಇನ್ನು ಯಾರಿಗಾದ್ರೂ ಎಲ್ಲಿಯಾದ್ರೂ ಕಾಲದಾರಿಯೂ ಕೂಡ ನಾವು ನಮಸ್ಕಾರ ಮಾಡ್ತೇವೆ. ಎಷ್ಟು ಅದ್ಭುತ ಸರ್! ನಾವೇನೇ ಹಿಂದೆ ಬೀಳಲಿಲ್ಲ. ಇವತ್ತು ನೋಡಿ, ನಾನು ಯಾವತ್ತೂ ಹೇಳಿಕೊಂಡು ಎಲ್ಲ ಕ್ಷೇತ್ರದಲ್ಲಿ ಹೇಳಿಕೊಂಡು, ಎಷ್ಟು ದಿವಸ ಕೂಡ ನೀವು ಹಿಂದೆ ಇಡಿ, 24 ಗಂಟೆ ಒಳಗೆ ಅದು ಪೂರ್ತಿ ಮಾಡಿ ಅಲಂಕಾರ ಮಾಡಿ ಬಿಡ್ತಾನೆ. ಇದು ನಾನು ಕಂಡ ಎಲ್ಲ ಕಡೆಯಲ್ಲಿ ಕಂಡ ಒಂದು ಸತ್ಯ. ಈಗ ನಾವು ಮೊನ್ನೆವರೆಗೆ ಕೆಲಸ ಏನಾಗಲಿಲ್ಲ, ಒಂದು ವಾರದವರೆಗೆ ಇಲ್ಲಿ ಏನೊಂದು ನನಗೆ ತುಂಬ ಮನಸ್ಸಿನಲ್ಲಿ ಇತ್ತು, ಇದು ಹೇಗೆ ಆಗ್ತದೆ ಹೇಗಾಗ್ತದೆ. ಆದರೆ ನನಗೆ ಒಳಗಿನ ಗುಟ್ಟು ನನಗೆ ಗ್ಯಾರಂಟಿ ಗೊತ್ತು. ದೇವರ ಕೆಲಸದಲ್ಲಿ ನಮ್ಮನ್ನೆಲ್ಲ ಬಿತ್ತಿ ಬಿಡುವುದಿಲ್ಲ. ಎಷ್ಟು ಸ್ವಯಂ ಸೇವಕರು ರಾತ್ರಿ ಹಗಲು ಇಲ್ಲಿ ದುಡಿದುಕೊಂಡು ಎಷ್ಟು ಮವ್ವಾರನ್ನು ಎಷ್ಟು ಅಲಂಕಾರ ಮಾಡಿಬಿಟ್ರು. ಇದು ಎಲ್ಲಿ ಆದರೆ ಕೂಲಿ ಕೆಲಸಕ್ಕೆ ಮಾಡಿದ್ರೆ ಇದು ಈ ಅಲಂಕಾರ ಬಂದಿತ್ತ? ನೀವು ಒಮ್ಮೆ ಗಮನಕ್ಕೆ ತೆಗೆದ್ರೆ ಸಾಕು, ಬೇರೆ ಏನು ಬೇಡ. ಇವತ್ತು ನಮ್ಮ ಮವ್ವಾರ ಪೇಟೆಯಿಂದ ಇಲ್ಲಿವರೆಗೆ ಇದಕ್ಕೆ ಒಂದು ಲೇಬರ್ ಮಾಡಿ ಇದನ್ನು ನಾವು ಅಲಂಕಾರಕ್ಕೆ ವಸ್ತುವನ್ನು ಕೊಟ್ಟು ಬಿಡುವ ಅವರ ಕೈಯಲ್ಲಿ. ಈ ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಒಮ್ಮೆ ಒಂದು ಸಣ್ಣಕ್ಕೆ ಒಂದು ಪಕ್ಷಿ ನೋಟ ಮಾಡಿದರೆ ಸಾಕು. ನಾವು ಸಾಧ್ಯವೇ ಇಲ್ಲ. ಇವರಿಗೆಲ್ಲ ಕೂಡ ಭಗವಂತ ಇವರಿಗೆ ಬಿತ್ತುತ್ತಾನೆ. ಸುರುವಿನ ಈಗ ಆಚಾರ್ಯ ವರ್ಣ ಆದ ಕೂಡಲೇ ಆಗೋದು ಕೂಡ ಅಂಕುರ ಪೂಜೆ. ಈ ಬ್ರಹ್ಮಕಲಶದ ಕೂಡ ನಮ್ಮ ಒಂದೊಂದು ಹಂತ ಕೂಡ ನಮ್ಮ ಜೀವನದಲ್ಲಿ ಇರುವುದೇ ಇದು. ಮೊದಲು ಮಣ್ಣಿನ ಆ ಚಟ್ಟಿಯಲ್ಲಿ ನವಧಾನ್ಯಗಳನ್ನು ಹಾಕುವ ಪೂಜೆ, ಅಂಕುರ ಪೂಜೆ ಅಂತೇಳಿ ಬಿತ್ತುವುದು. ನಮ್ಮಲ್ಲಿ ಎಲ್ಲರಲ್ಲಿ ಬಿತ್ತುವುದು ಅವನೇ ಬಿತ್ತಬೇಕಲ್ಲದೆ ನಮಗೆ ಏನಾದರೂ ಈಗ ಹರಿದು ಹೋದ ನೀರು ಮತ್ತು ಹರಿಯುವುದಲ್ಲ. ಈಗ ಹರಿದು ಹೋಗುವ ನೀರು ಮತ್ತೆ ಅಲ್ಲ. ಪ್ರಕೃತಿಗೆ ಹೇಗಿದ್ದಲ್ಲಿ ಈಗ ನಾವು ತುಂಬ ಹೇಳ್ತೇವೆ, ಮೊದಲು ನಾನು ಶಾಲೆಗೆ ನಡೆದುಕೊಂಡು ಹೋದೆ, ಬುತ್ತಿಯನ್ನು ಕಟ್ಟಿಕೊಂಡು ಹೋದೆ, ಆ ಕಾಲ ಸರಿ. ಇವತ್ತು ನಮಗೆ ದೇವರೆಲ್ಲ ಸೌಕರ್ಯ ಕೊಟ್ಟು ಬಿಟ್ಟು ಈಗ ನಮ್ಮ ಮನೆಯ ಸೂರ್ಯನ ಬೆಳಕೇ ಶರೀರಕ್ಕೆ ತಾಗುವುದಿಲ್ಲ. ಮನೆಯ ಅಂಗಣದಿಂದ ಶಾಲೆವರೆಗೆ ಬಸ್ಸು, ಸ್ಕೂಲ್ ಬಸ್ಸು, ಇಲ್ಲದ್ರೆ ಬೇರೆ ಏನಾದರೂ ಅದಕ್ಕೆ ವ್ಯವಸ್ಥೆ. ಆಗ ನಾವು ಹೇಳಿದ್ರೆ ಆಗ್ಬೋದಾ? 30 ವರ್ಷದಿಂದ ನಾನು ನಡೆದು ಅವತ್ತಿನ ಕಾಲ. ಈಗ ಹರಿದು ಹೋದ ನೀರು ಮತ್ತೆ ಹರಿಯುವುದಲ್ಲ ಸ್ವಾಮಿ. ನಾವು ಕೇಳಿಕೊಂಡದೆಂಥದ್ದು, ನಾನು ಎಷ್ಟು ಕಷ್ಟ ಬಂದರೂ ಸಾಕು, ನನ್ನ ಮಕ್ಕಳು ಕಷ್ಟ ಬರಲಿಕ್ಕೆ ಕೊಡುವುದು. ಈಗಲೂ ನಾವು ಕೇಳೋದಷ್ಟೇ. ಅದು ನಮಗೆ ಮಕ್ಕಳ ಕಷ್ಟ ಬರೋದು ಕಾಣಲಿಕ್ಕೆ ಆಗ್ತದೋ? ನಾವೆಷ್ಟು ಕಷ್ಟ ಬಂದರೂ ಕೂಡ ನಮ್ಮ ಮಕ್ಕಳ ಕಷ್ಟ ಬರೋದು ನಮ್ಮ ಕಣ್ಣ ಎದುರಿಗೆ ಕಾಣಲಿಕ್ಕೆ ಆಗುವುದೇ ಇಲ್ಲ. ಇವತ್ತು ಕೂಡ ನಾವು ದೇವರಲ್ಲಿ ಕೇಳುವುದು ಮಕ್ಕಳಿಗೆ ಸುಖ ಕೊಡುವುದು ಕೇಳುವುದಲ್ಲ, ನನಗೆ ಸುಖ ಕೊಡುವುದು ನಾವು ಕೇಳ್ತೇವೆ ಇಲ್ಲಿ. ಅದೇ ನಮ್ಮ ಸಂಸ್ಕೃತಿ ಏನಿದೆ. ಆದ ಕಾರಣ ನಾವು ಏನು ಹೇಳಲಿಲ್ಲ, ಈಗ ಹರಿದು ಹೋದನಿರೋದು ಕಾಲಕತ್ತಕ್ಕೆ ನಾವು ಕೋಲ ಕಟ್ಟಲೇಬೇಕಾಗ್ತದೆ. ಆದರೆ ಇದನ್ನೆಲ್ಲ ಕೂಡ ನಾವು ಅರಿತು ಒಳ್ಳೆಯ ಒಂದು ಮಾಡಿಬಿಟ್ರೆ ನಾವು ವಿಶ್ವೇಶ್ವರಯ್ಯ ಗ್ಯಾರಂಟಿ ಆಗ್ಬೋದು, ಅಬ್ದುಲ್ ಕಲಾಮನೂ ಆಗ್ಬೋದು, ಏನು ಸಂಶಯ ಇಲ್ಲ. ನಮಗೆ ಏನು ಅದರಲ್ಲಿ ಇದಿಲ್ಲ. ಅರಿಬೇಕು ನಮಗೆ, ಮೊದಲು ಅವನನ್ನು ಅರಿಯುವ ಜ್ಞಾನ ನಮಗೆ ಕೊಡಬೇಕು. ಆ ಸುಬ್ರಹ್ಮಣ್ಯೇಶ್ವರ ಜ್ಞಾನ ನಮಗೆ ಕೊಟ್ಟು ಬಿಟ್ಟ, ಅರಿಯುವ ಜ್ಞಾನ ಕೊಟ್ಟುಬಿಟ್ಟೆ ನಾವು ಈ ಜನ್ಮದಲ್ಲಿ ಸಾರ್ಥಕ. ಇಲ್ಲದಿದ್ದರೆ ನೋಡಿ, ಒಂದು ಮನೆಯಲ್ಲಿ ನಾವು ಸಾಕು ಪ್ರಾಣಿ ಉಂಟು, ಕಟ್ಟಿದಲ್ಲಿ ಕೊಟ್ಟದ್ದನ್ನು ನಕ್ಕಬೇಕು. ಕಟ್ಟಿ ಹಾಕಿದಲ್ಲಿ ಎಷ್ಟು ಭಯ ಆಗ್ತದೆ. ಮುಂದಿನ ಜನ್ಮದಲ್ಲಿ ನಮಗೆ ಏನು, ಮನುಷ್ಯನೋ ಪ್ರಾಣಿಯೋ ಸಸ್ಯವೋ ಮೃಗವೋ, ಕೋಟಿ ವರ್ಷ ಆಗಬೇಕು ಒಂದು ಜೀವ, ಮಾನವ ಜೀವ ಹೀಗೆ ಸಿಕ್ಕಬೇಕಾದರೆ ಕೋಟಿ ವರ್ಷದಲ್ಲಿ ಕೋಟಿ ಜೀವದಲ್ಲಿ ಹುಡುಕಿಕೊಂಡು ಅವನು ಮಾಡಿದ ಕರ್ಮದ ಫಲದಲ್ಲಿ ಅವನನ್ನು ಹೆಕ್ಕಿ ತಾಯಿಯ ಗರ್ಭದಲ್ಲಿ ಇಂಥ ಮನೆಯಲ್ಲಿ ಹುಟ್ಟಬೇಕಂತೇಳಿ ಕೊಡುವ ಜನ್ಮವೇ ಮಾನವ ಜನ್ಮ. ಇದು ಇನ್ನು ಸಿಕ್ಕಬಹುದೋ ಸಿಕ್ಕಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಇದನ್ನು ನಾವು ಒಂದು ಕ್ಷಣ ಕೂಡ ಹಾಳು ಮಾಡದೆ ಆ ದೇವರ ಕೆಲಸ ಮಾಡಿದರೆ ಇಲ್ಲಿಯೇ ಎಲ್ಲ ಕೂಡ ಇದೆ ಸ್ವಾಮಿ. ಏನೊಂದು ಕೊರತೆ ಇಲ್ಲ, ಕೇಳಿದ್ದನ್ನು ಕೊಡುವನೇ ಅಲ್ಲ. ಉದಾಹರಣೆಗೆ ದಶರಥ ಮಹಾರಾಜರು 60,000 ವರ್ಷ ಆದರೂ ಕೂಡ ಅವರಿಗೆ ಮಕ್ಕಳಾಗಲಿಲ್ಲ. ಕೌಸಲ್ಯ, ಕೈಕೆ, ಸುಮಿತ್ರ, ಇನ್ನೂ ಕೂಡ ಮೂಲ ರಾಮಾಯಣ ಹೇಳ್ತಾರೆ, ಇನ್ನೂ ಕೂಡ 200-300 ಮಂದಿ ಅವರಿಗೆ ಪತ್ನಿಯರು ಇದ್ರು ಅಂತ ಹೇಳ್ತಾರೆ. ಅದು ಎಲ್ಲಿವರೆಗೆ ಸರಿ ಎಲ್ಲಿವರೆಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ರಾಮಾಯಣದಲ್ಲಿ ಹೇಳ್ತಂತೆ ಹೇಳ್ತಾರೆ. ಎಷ್ಟು ಎಲ್ಲ ದೇಶವನ್ನು ಆಡುವ ಎಲ್ಲ ಸಾಮರ್ಥ್ಯ ಇರುವ ಸೂರ್ಯವಂಶದ ದಶರಥ ಮಹಾರಾಜರು, ಉದಾಹರಣೆಗೆ ವಸಿಷ್ಠರು ಮತ್ತೆ ಹೇಳಿದ್ರು, ನೀನು ಒಂದು ಯಾಗ ಮಾಡು. ಏಕಕಾಲದಲ್ಲಿ 2 ಯಾಗ, ಒಂದು ಅಶ್ವಮೇಧ, ಒಂದು ಪುತ್ರಕಾಮೇಶಿ ಯಾಗ. ಯಾಗದಲ್ಲಿ ದಶರಥ ಮಹಾರಾಜ ಒಂದು ಮಗುವನ್ನು ಕೇಳಿದ್ರು. ಒಂದನ್ನು ಕೊಟ್ಟದ್ದಲ್ಲ, 4 ರೂಪದಲ್ಲಿ ಭಗವಂತ ಬಂದ. ನಾವು ಕೆಲವು ಕಡೆಯಲ್ಲಿ ಹೇಳ್ತೇವೆ ರಾಮ ವ್ಯಕ್ತಿ ಅಲ್ಲ, ಶ್ರೀಮಂತ ನಾರಾಯಣನೇ. ರಾಮ ಅಂದ ಪದದ ಅಯೋಧ್ಯ ರಾಮ. ಅಯೋಧ್ಯ ಅಂತ ಹೇಳುವುದು ಯುದ್ಧ ಇಲ್ಲದ ಭೂಮಿ ಅಯೋಧ್ಯ. ರಾ ಅಂತ ಹೇಳಿದರೆ ಆನಂದವನ್ನು ಕೊಡುವವ, ಮಾ ಅಂತ ಹೇಳಿದರೆ ಜ್ಞಾನವನ್ನು ಕೊಡುವವ. ಭಗವಂತನ ಒಂದೊಂದು ಗೌಣನಾಮ ಕೂಡ ಕರೀಲಿಕ್ಕಿರುವುದಲ್ಲ, ಅವನ ಗುಣಕ್ಕಿರುವ ನಾಮಗಳು. ಅಂತ ಅಯೋಧ್ಯ ಕೂಡ ಯುದ್ಧ ಇಲ್ಲದೆ ನಮಗೆ ಈ ತಲೆಮಾರಿನಲ್ಲಿ ಕಾಣಲಿಕ್ಕೆ ನಮ್ಮ ಈ ಜನವರಿ 24ಗೆ ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ನಾವೆಲ್ಲ ಎಷ್ಟು ಪುಣ್ಯವಂತರು ಅಂತ ಕೇಳಿಬೇಡಿ ಸ್ವಾಮಿ. ಬಹಳ ಅದ್ಭುತ ಇದೆ. ನಾನು ಒಂದು ಕಾಲದಲ್ಲಿ ಕೂಡ ನಾನು ಗ್ರಹಿಸಿಲ್ಲ ಇದು ನಮಗೆ ಕಾಣುವ ಭಾಗ್ಯ ಉಂಟಾನು. ನಾನು ಮೊನ್ನೆ ಕಳೆದ ತಿಂಗಳ 17ಕ್ಕೆ ಅಯೋಧ್ಯೆಗೆ ಹೋಗಿದ್ದೆ. 17ನೇ ಇಸವಿಗೆ ಒಮ್ಮೆ ಹೋಗಿದ್ದೆ. ಅವತ್ತಿನ 17ನೇ ಇಸವಿಯ ಅಯೋಧ್ಯೆ ಬೇರೆ, ಈಗ ಇರುವ ಅಯೋಧ್ಯೆ ಬೇರೆ. ಏನು ಅದ್ಭುತ ಸ್ವಾಮಿ. ಪರಿಸರ ಎಲ್ಲ ಕೂಡ ಒಂದು 5 ಕಿಲೋಮೀಟರ್ ದೂರ ಇರುವ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್, ಅಂಗಡಿಗಳು ಎಲ್ಲ ದೂರ ಆಗಿ, ಮಾರ್ಗಗಳೆಲ್ಲ ಒಂದು 100-200 ಫೀಟ್ನ ಅಗಲದಲ್ಲಿ ಮಾರ್ಗಗಳಾಗಿ, ಅಲ್ಲಿ ಇರುವವರಿಗೆಲ್ಲ, ಅಲ್ಲಿ ಇಷ್ಟವರೆಗೆ ಕೂತುಕೊಂಡಿರುವ ಆ ಭೂಮಿಯ ಒಡೆಯರಿಗೂ ಅಲ್ಲಿರುವ ಬಾಡಿಗೆದಾರಿ ಕೂಡ ಎಲ್ಲ ಪರಿಹಾರವನ್ನು ಕೊಟ್ಟು ಯಾರಿಗೂ ನೋವಿಸದೆ ಎಷ್ಟು ಚೆನ್ನಾಗಿ ಒಂದೊಂದು ಬಂಡೆ ಕೂಡ ಹೇಗೆ ಹೇಳಿದ್ರೆ ಪಿಂಕ್ ಮಾರ್ಬಲ್ನ ಬಂಡೆ, ಒಂದು ಗ್ರಾಮ್ ಸಿಮೆಂಟ್ ಅನ್ನು ಉಪಯೋಗಿಸಿದೆ. ಕಂಪ್ಲೀಟ್ ಲಾಕ್ ಸಿಸ್ಟಮ್ನಲ್ಲಿ ಆ ಭವ್ಯವಾದ ದಿವ್ಯವಾದ ಆ ರಾಮ ಮಂದಿರ ನಮಗೆ ಕಾಣುವ ಭಾಗ್ಯ ಈ ತಲೆಮಾರಿಗೆ ಸಿಕ್ಕಿದೆ ಅಂದ್ರೆ ನಾವು ಎಷ್ಟು ಪುಣ್ಯವಂತರೆಂದು ಹೇಳಲಿಕ್ಕೆ ಸಾಧ್ಯ. ಅದ್ಭುತ. ಅದು ಹೇಳಿಕೆ, ಅದು ನಾಲಿಗೆ ಬರುವುದಿಲ್ಲ. ಬಹಳ ಅದ್ಭುತ ಉಂಟು, ಬಹಳ ಅದ್ಭುತ. ಎಲ್ಲಿ ಕೂಡ ಕಲೆಕ್ಷನ್ಗೆ ಹೋದದ್ದಲ್ಲ, ಎಲ್ಲರೂ ತಂದು ಸುದ್ದದು ಕೋಟಿ 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 ರೂಪಾಯಿ ಸುದ್ದದು. ಎಲ್ಲಿ ಕೂಡ ಜೀರ್ಣೋದ್ಧಾರಕ್ಕೆಂದೇಳಿ ಒಂದು ಕಡೆಗೆ ಕೈ ಚಾಚಿದಲ್ಲ. ಹೇಗೆ ಬಂತು, ಇನ್ನು ಎಷ್ಟು ಕೋಟಿ ರೂಪಾಯಿಯಲ್ಲಿ ಉಳಿಬಹುದು ಅಂತ ಹೇಳಲಿಕ್ಕೆ ನಮಗೆ ಲೆಕ್ಕ ಮಿತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕಾಶಿಯಲ್ಲಿ, ಕಾಶಿ ಕೂಡ ಭವ್ಯವಾಗಿ ಆಗಿದೆ. ಇದನ್ನೆಲ್ಲ ನೋಡುವಾಗ ನಾವೆಲ್ಲ ಎಷ್ಟು ಪುಣ್ಯವಂತರು. ಬಹಳ ಅದ್ಭುತ ಇದೆ ನಮಗೆ. ಮಾನವ ಜನ್ಮ ಅಂದರೆ ಏನು, ನಮಗೆ ಏನು ಬೇಕಾದ್ರೆ ಸಾಧಿಸಲಿಕ್ಕೆ ಸಾಧ್ಯ ಇದೆ ದೇವರ ಕೆಲಸದಲ್ಲಿ. ಎಲ್ಲ ನಾವೊಂದು ಒಂದು ಹೆಜ್ಜೆ ಇಟ್ಟರೆ ಸಾಕು. ಒಂದು ಹೆಜ್ಜೆ ಇಟ್ಟರೆ ಅವ 10 ಹೆಜ್ಜೆ ಈಚೆ ಬಿಡ್ತಾನೆ, ಸಂಶಯ ಬೇಡ. ಒಂದು ಬೀಜ ಹಾಕಿದರೆ ಒಂದು ಬೀಜ ಆಗುವುದಾ? ದೇವರಿಗೆ ಭಕ್ತಿಯಿಂದ 1 ರೂಪಾಯಿ ಹಾಕಿದರೆ 1 ರೂಪಾಯಿ ಕೊಡುವನ? ಫಲಕ್ಕೆ ಅಪೇಕ್ಷೆ ಇರಲಿಕ್ಕೆ ಉಂಟು. ಕೇಳಿದ್ದನ್ನು ಕೊಡುವನಲ್ಲ. ಜೀವನದಲ್ಲಿ ನಾವು ಏನು ಮಾಡ್ತೇವೋ, ಏನು ಬಿತ್ತುತ್ತೇವೋ, ಹಾಗಲಕಾಯಿ ಬೀಜ ಆದರೆ ಹಾಗಲಕಾಯಿ ಆಗುವುದು, ಮಾವಿನ ಹೊರಟಾದ್ರೆ ಮಾವಿನಕಾಯಿ ಆಗುವುದು. ನಾವು ಏನು ಬಿತ್ತುತ್ತೇವೆ ಆ ಬಿತ್ತಿದ ಫಲ ಅವ ಕೊಟ್ಟೇ ಬಿಡ್ತಾನೆ. ಅವ ಯಾವುದು ಇಟ್ಟುಕೊಳ್ಳುವುದಿಲ್ಲ. ಭಗವಂತನಿಗೆ ಏನು ಬೇಡ, ನಮಗೆ ಬೇಕು. ನಾವು ಉನ್ನತಿಗೆ ಹೋಗ್ಬೇಕಾದ್ರೆ ನಮಗೆಲ್ಲವೂ ಬೇಕು. ಅವನಿಗೆ ಏನು ಬೇಡ. ಜೀರ್ಣೋದ್ಧಾರ ಮಾಡಬೇಡಿ, ಬ್ರಹ್ಮಕಲಶ ಮಾಡಬೇಡಿ, ಏನು ಮಾಡೋದು ಬೇಡ. ನಮಗೆ ಉನ್ನತಿ ಆಗಬೇಕು, ಈ ಜೀವ ಆತ್ಮಗಳು ಉನ್ನತಿಗೆ ಹೋಗಬೇಕು, ಊರ್ಧಕ್ಕೆ ಹೋಗಬೇಕು, ನಾವು ಇದು ಮಾಡಲೇಬೇಕು. ಯಾಕಂದ್ರೆ ಅವ ಎಲ್ಲ ಮಾಡಿ ನಮ್ಮನ್ನು ಕೊಟ್ಟು ಕಳಿಸಿದ. ಅವನ ಕೆಲಸ ನಾವು ಮಾಡದೆ ಸುಮ್ಮನೆ ಕೈ ಕೂತ್ರೆ ಏನಾಗಬಹುದು? ಚಿಂತನೆ ಮಾಡಿ ನೋಡಿ. ಆದ ಕಾರಣ ನಾವೆಲ್ಲರೂ ಕೂಡ ಈ 6 ದಿನದ ಕಾರ್ಯಕ್ರಮವನ್ನು ಅವ ಏನು ಮಾಡಿದ್ದಾನೆ, ಇವನೇನು ಮಾಡಿದ್ದಾನೆ ದೇವಸ್ಥಾನ ಕೇಳುವುದಲ್ಲ. ವಸಂತ ಪೈಗಿಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡೋಣ. ತಾವೆಲ್ಲರೂ ಆತ್ಮ ಪರಿಶೋಧನೆ ಮಾಡುವ. ಅದು ಶರೀರದಿಂದಲೂ ಆಗ್ಬೋದು, ಮಾತಿನಿಂದಲೂ ಆಗ್ಬೋದು, ಅಥವಾ ವಸ್ತು ರೂಪದಿಂದಲೂ ಆಗ್ಬೋದು.
ಅಥವಾ ದೇಹ ರೂಪದಲ್ಲಿಯೂ ಆಗ್ಬೋದು. ಯಾವ ರೂಪದಲ್ಲಿ ಮಾಡಿದ್ರು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ದೇವರಿಗೆ ಏನು ತಾರತಮ್ಯ ಇಲ್ಲ. ಅವ ಮೇಲೆ, ಅವ ಕೆಳಗೆ, ಅವ ಮತ್ತೊಂದು ಏನಿಲ್ಲ ಸ್ವಾಮಿ. ಅವನಲ್ಲಿ ತಾರತಮ್ಯವೇ ಇಲ್ಲ. ನಾವು ಏನು ಮಾಡ್ತೇವೆ ಅದಕ್ಕೆ ಫಲವನ್ನು ಅವ ಕೊಡ್ತಾನೆ. ಆದ ಕಾರಣ ನಾವೆಲ್ಲರೂ ಈ 6 ದಿನದ ಕಾರ್ಯಕ್ರಮ ಕೂಡ ಮತ್ತು ಕೂಡ ನಮ್ಮ ದೇವಸ್ಥಾನ ಎಲ್ಲ ಕ್ಷೇತ್ರ ಕೂಡ ಕೇವಲ ಮೂವಾರ ಸುಬ್ರಹ್ಮಣ್ಯ ದೇವಸ್ಥಾನ ಹೇಳುವುದಲ್ಲ. ನಾವು ಬೆಳಗ್ಗೆ ಎದ್ದ ಕೂಡಲೇ ಹೇಗೆ ಶಾಲೆಗೆ ಹೋಗುವಾಗ ಕ್ಲಾಸ್ ಟೀಚರು ನಮಗೆ ಫಸ್ಟ್ ಪೀರಿಯಡಿಗೆ ಹೇಗೆ ನಮಗೆ ಹಾಜರಿ ಹಾಕ್ತಾರೋ ಅದೇ ರೀತಿ ನಮ್ಮ ಆಸುಪಾಸಿನಲ್ಲಿರುವ ಮಂದಿರ ಅಂತ ಹೇಳಿದ್ರೆ ದೇವಸ್ಥಾನವೋ ದೈವಸ್ಥಾನವೋ ಅಥವಾ ಭಜನಾ ಮಂದಿರವೋ ಒಮ್ಮೆ ಅಡ್ಡ ಬಿದ್ದು ಹೋದರೆ ಆ ದಿನ ನಮಗೆ ಏನು ಮತ್ತೆ ನೋಡೋದು ಬೇಡ. ಎಲ್ಲ ಇರುವುದು ನಮ್ಮಲ್ಲಿ, ಹೊರಗೆ ಏನಿಲ್ಲ. ಬಿತ್ತಿನ ಗುಣ ಬಿತ್ತಿಗೆ, ಬಿತ್ತಿನ ಕೇಡು ಬಿತ್ತಿಗೆ. ಇದು ಹೊರಗೆ ಸಿಕ್ಕುವ ವಸ್ತು ಅಲ್ಲ. ತಾನೇ ಮಾಡಬೇಕು. ತಾನು ಮಾಡಿದನ್ನು ತಾನೇ ಅನುಭವಿಸಬೇಕು. ಇದಕ್ಕೆ ಬದಲಿ ವ್ಯವಸ್ಥೆ ಇಲ್ಲ, ಪ್ರಕೃತಿಯಲ್ಲಿ ಅವ ಇಡಲಿಲ್ಲ. ಆದ ಕಾರಣ ನಾವು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ನಾವು ಈ 6 ದಿನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಏನೂ ಆಡಂಬರ ಇಲ್ಲದೆ ಆ ದೇವರ ಸೇವೆಯನ್ನು ನಾವೆಲ್ಲರೂ ಮಾಡೋಣ. ಆ ದೇವರು ನಮಗೆ ಎಲ್ಲರೂ ಕೂಡ ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ಪ್ರಾಮಾಣಿಕತೆಯಲ್ಲಿ ಜೀವನ ನಡೆಸುವ ಹಾಗೆ ಆ ಸುಬ್ರಹ್ಮಣ್ಯೇಶ್ವರ ನಮಗೆ ಮಾಡಿ ಎಲ್ಲರಿಗೂ ಕೂಡ ಅನುಗ್ರಹಿಸಲಿ. ಅದೇ ರೀತಿಯಲ್ಲಿ ನಮಗೆ ಎಲ್ಲರಿಗೂ ಕೂಡ ಕ್ಷಣ ಕೂಡ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಕೂಡ ವಂದನೆಗಳು, ಅಭಿನಂದನೆಗಳು.